ಹರೇ ಶ್ರೀನಿವಾಸ. ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘಪುರಾಣ. ಮಹೇಶ್ವರನು ತನ್ನ ಸತಿ ಗಿರಿಜೆಗೆ ಮಾಘಮಾಸದ ಮಹಾತ್ಮೆಯನ್ನು, ಮಾಘಪುರಾಣದ ಹಿರಿಮೆಯನ್ನು, ಮಾಘಸ್ನಾನದ ಫಲಗಳನ್ನು ಸವಿಸ್ತಾರವಾಗಿ ಹೇಳಿದನು. ಶಂಕರನು ಪಾರ್ವತಿಗೆ ಮಾಘಮಾಸದ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿನುಡಿಗಳನ್ನು ಕೇಳಲು ಕುತೂಹಲ ತೋರಿದಳು. ಮಾಘ ಮಾಸದಲ್ಲಿ ಮಕರ ಸಂಕ್ರಮಣ ಮೊದಲುಗೊಂಡು ಕುಂಭ ಸಂಕ್ರಮಣದವರೆಗಾಗಲಿ, ಮಾಘ ಶುಕ್ಲಪಾಡ್ಯದಿಂದ ಮಾಘ ಬಹುಳ ಅಮಾವಾಸ್ಯವರೆಗಾಗಲಿ ಬೆಳಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನೂ ಸ್ತ್ರೀ ಪುರುಷರೆನ್ನದೆ ಸ್ನಾನವನ್ನು ಆಚರಿಸುವುದು ಶ್ರೇಯಸ್ಕರ. ಸೂರ್ಯೋದಯವಾದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ. ಈ ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ. ನದಿ ಸ್ನಾನ ಮಹಾಶುಭಕರ. ಗಂಗೆ, ಸರಸ್ವತಿ, ಯಮುನಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲವನ್ನು ಕೊಡುವುದು. ಗಂಗಾ ಸ್ನಾನ ಶುಭಕರ. ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು. ಶಕ್ಯವಿಲ್ಲದವರು ಮನೆಯಲ್ಲಿ ಒಂದು ವೇಳೆ ತಣ್ಣೀರು ಆಗದಿದ್ದರೆ ಬಿಸಿನೀರಿನಿಂದ ಸ್ನಾನ ಮಾಡಬಹುದು. ಆದರೆ 6 ವರ್ಷಗಳ ಕಾಲ ಶ್ರದ್ಧೆಭಕ್ತಿಗಳಿಂದ ಸ್ನಾನ ಮಾಡಿದರೆ ಸ್ನಾನಫಲ ದೊರಕುವುದು. ಸ್ನಾನ ಕಾಲದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು. ಮಾಘ ಸ್ನಾನ ಶ್ರೀಹರಿಯ ಪ್ರೀತಿಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬೇಕು. ಶ್ರೀಹರಿಯ ವಿವಿಧ ನಾಮಗಳ ಉಚ್ಚಾರ ಮಾಡಬೇಕು. ಮಾಘ ಸ್ನಾನಕ್ಕೆ ತಕ್ಕುದಾದ ಫಲವನ್ನು ಕೊಡು ಎಂದು ಅನಂತನಾರಾಯಣನನ್ನು ಪ್ರಾರ್ಥಿಸಬೇಕು. ಸ್ನಾನ ನಂತರ ಹರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಸಂತರ್ಪಣೆ ಮಾಡಬೇಕು. ಮಾಘ ಮಾಸದಲ್ಲಿ ಮೌನಗೌರಿ ವ್ರತ, ಕುಂದ ಚತುರ್ಥಿ, ಶ್ರೀಪಂಚಮಿ, ಕುಮಾರಷಷ್ಠಿ, ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ, ಶುಕ್ಲದಶಮಿ, ಭೀಷ್ಮ ಏಕಾದಶಿ, ಕುಂಭ ಸಂಕ್ರಮಣ, ವ್ಯಾಸಪೌರ್ಣಿಮಾ, ಸಂಕಷ್ಟಹರ ಗಣಪತಿ ವ್ರತ, ಸರ್ವತ್ರ ಏಕಾದಶಿ, ಮಹಾಶಿವರಾತ್ರಿ, ಬೋಧಾಯನ ಅಮಾವಾಸ್ಯೆ ಈ ದಿನಗಳು ಬರುವವು. ಮಹಾಶಿವರಾತ್ರಿ ಒಂದು ಪವಿತ್ರವಾದ ದಿನ. ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೆಯುತ್ತದೆ. ಮಾಘ ಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳಲಾಗಿದೆ. ಅದು ಸೂರ್ಯೋಪಾಸನೆಗೆ ಬಹುಶ್ರೇಷ್ಠವಾದ ದಿನವೆಂದು ಭಾವಿಸಲಾಗಿದೆ. ಅಂದು ಸ್ನಾನ ಕಾಲದಲ್ಲಿ 7 ಎಕ್ಕದ ಎಲೆಗಳನ್ನು ಅಥವಾ 7 ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಪ್ತ ಮಹಾಸಪ್ತ, ಸಪ್ತದ್ವೀಪ ವಸುಂಧರ, ಸಪ್ತಾರ್ಕ ಪರ್ಣಾನ್ಯಾಧ್ಯಾಯ, ಸಪ್ತಮಾಂ ಸ್ನಾನ ಮಾಚರೇತ್ ಎಂದು ಪ್ರಾರ್ಥನೆ ಮಾಡುತ್ತಾ ಸ್ನಾನವನ್ನು ಆಚರಿಸಬೇಕು. ಈ ವ್ರತಾಚರಣೆಯಿಂದ ಸರ್ವವಿಧ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭೀಷ್ಟಗಳೂ ಸಿದ್ಧಿಸುವವು. ಶಂಕರನು ಗಿರಿಜೆಗೆ ಹೇಳತೊಡಗಿದನು. ಪಾರ್ವತಿ, ಮಾಘಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನ ಪಾಪಗಳು ದೂರವಾಗುತ್ತವೆ. 2ನೆಯ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುವನು. ಭಕ್ತಿಯಿಂದ ಸ್ನಾನ ಮಾಡುವವರು ಭವಬಂಧನದಿಂದ ಪಾರಾಗಿ ಇಹ ಸುಖವನ್ನು ಅನುಭವಿಸುವರು. ಒಂದು ವೇಳೆ ಸ್ನಾನ ಮಾಡಲು ಇಚ್ಛೆ ಇಲ್ಲದೆ ಆದರೆ ಸೂರ್ಯೋದಯ ಕಾಲದಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡಲು ಆಗದೆ ಕೇವಲ ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಮೈ ತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುವನು. ಮಾಘ ಮಾಸ ಪೂರ ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡುವವನು ವಿಷ್ಣುಲೋಕವನ್ನು ಸೇರುವನು. ಸ್ನಾನಾನಂತರ ತ್ರಿವಿಧ ಭಕ್ತಿಯಿಂದ ಮಹಾವಿಷ್ಣುವನ್ನು ಅರ್ಚಿಸಿ ಪೂಜಿಸಿ ಮಾಘಪುರಾಣ ಶ್ರವಣ ಮಾಡುವವನು ಜನ್ಮರಾಹಿತ್ಯ ಪಡೆಯುವನು. ಅವನಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ. ಮಾಘ ಮಾಸದಲ್ಲಿ ಯಾರು ಸ್ನಾನ ಜಪತಪಾದಿಗಳನ್ನು ಮಾಡದೆ, ದಾನ ಮಾಡದೆ, ಹರಿಯನ್ನು ಪೂಜಿಸದೆ, ಮಾಘಪುರಾಣ ಶ್ರವಣ ಮಾಡದೆ ಉಪೇಕ್ಷೆ ಮಾಡುವನೋ ಅವನು ಹಲವು ಪಾಪಗಳಿಂದ ತೊಳಲಾಡುವನು. ಮಾಘಸ್ನಾನ ಮಾಡದವನು ನರಕದಲ್ಲಿ ಪರಿತಾಪ ಪಡುವನು. ಚಾಂಡಾಲನಾಗಿ ಹುಟ್ಟಿ ಹೀನಾಯಕ್ಕೀಡಾಗುವನು. ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲವನ್ನು ಕೊಡುವಂಥದ್ದಾಗಿದೆ. ಇದರಿಂದ ಪುಣ್ಯತೀರ್ಥವಾದ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುವುದು. ಪಂಚಮಹಾಪಾತಕಗಳನ್ನು ಮಾಡಿದವನು ಕೂಡ ಮಾಘಸ್ನಾನ ಮಾಡಿ ಪಾಪಮುಕ್ತನಾಗಬಹುದಾಗಿದೆ. ಮಾನವರು ಅನೇಕ ಪಾಪಕರ್ಮಗಳನ್ನು ಮಾಡುತ್ತಾರೆ. ಇಂತಹವರು ಕೂಡ ಪ್ರಾಯಶ್ಚಿತ್ತ ಬೇರೇನೂ ಇಲ್ಲದೆ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಸಾಕು, ಅವರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವರು. ಪಾರ್ವತಿ, ನಿತ್ಯಕರ್ಮಗಳನ್ನು ತ್ಯಜಿಸಿದ ಬ್ರಾಹ್ಮಣ, ಗೋಹತ್ಯ ಮಾಡಿದವನು, ಗುರುನಿಂದೆ ಮಾಡಿದವನು, ನಾಯಿ ಮಾಂಸ ತಿಂದವನು, ಮೋಸ ಮಾಡಿದವನು, ಪರಸ್ತ್ರೀಯರಲ್ಲಿ ಅನುರಕ್ತನಾದವನು, ಪರರ ವಸ್ತುಗಳನ್ನು ಕದ್ದು ತನ್ನದಾಗಿಸಿಕೊಳ್ಳುವವನು, ದೈವದ್ರೋಹಿ, ಮತಾಂತರ ಮಾಡಿದವನು, ಧರ್ಮದ್ರೋಹಿ, ಅಪಾತ್ರರಿಗೆ ದಾನ ಮಾಡಿದವನು, ಜೂಜಾಡುವವನು, ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾರ ಹಾಳು ಮಾಡುವವನು, ಆತ್ಮಸ್ತುತಿ ಮಾಡಿಕೊಳ್ಳುವವನು, ಸುಳ್ಳು ಹೇಳುವವನು, ಕ್ರೂರಿಯಾಗಿ ವರ್ತಿಸುವವನು, ಆಷಾಢಭೂತಿತನ ಮಾಡುವವನು, ವೇದಗಳನ್ನು ಹೇಳಿ ಹಣ ಸಂಪಾದಿಸುವವನು, ಯಾರಿಗೂ ತಿಳಿಯದಂತೆ ಪಾಪ ಮಾಡಿದವನು, ಸ್ವಧರ್ಮವನ್ನು ಅಳಿಯುವವನು,
ಮಕ್ಕಳಿಲ್ಲದವನು. ಹೀಗೆ ಇವರು ಯಾರೇ ಆಗಲಿ ಮಾಘಸ್ನಾನ ಮಾಡಿ ಪುನೀತರಾಗುವರು. ಹೀಗೆಂದು ಸಮಸ್ತ ಜಲಗಳೂ ಹೇಳುತ್ತಿವೆ. ಯಾವ ಮನುಷ್ಯನು ಮಾಘ ಮಾಸದ ಆರಂಭದಲ್ಲಿಯೇ ಮಾಘಸ್ನಾನವನ್ನು ಪ್ರತಿನಿತ್ಯ ತಪ್ಪದೆ ಮಾಡುತ್ತೇನೆಂದು ಸಂಕಲ್ಪ ಮಾಡುವನೋ ಅಂತಹವನ ಪಾಪಗಳು ಭಸ್ಮವಾಗಿ ಬಿಡುವವು. 12 ಮಾಸಗಳಲ್ಲಿ ಮಾಘಮಾಸ ಶ್ರೇಷ್ಠ. ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ. ದೇವತೆಗಳಲ್ಲೆಲ್ಲ ಶ್ರೀಹರಿಯೇ ಶ್ರೇಷ್ಠ ಎಂದು ಭೃಗು ಋಷಿ ಮೊದಲುಗೊಂಡು ಎಲ್ಲ ಮುನಿಗಳು ಒಪ್ಪಿಕೊಂಡಿರುವರು. ಮಾಘಸ್ನಾನ ಮಾಡಲು ಆಗದೆ ಚಳಿ ನೆಪ ಹೇಳುವವರೇ ಹೆಚ್ಚು. ಇಂತಹವರಿಗೆ ಬೆಂಕಿ ಉರಿಯ ಶಾಖ ಕೊಟ್ಟರೂ ಸ್ನಾನಫಲ ಉಂಟಾಗುವುದು. ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು. ಒಂದು ವೇಳೆ ನಿರ್ಗತಿಕನಾಗಿ ಮೈಮೇಲೆ ಬಟ್ಟೆ ಇಲ್ಲದೆ ನಡುಗುತ್ತಿದ್ದರೆ ಅಂತಹವನಿಗೆ ಬಟ್ಟೆ ಹೊದಿಸಿದರೂ ಸ್ನಾನಫಲ ದೊರಕುವುದು. ಬಳಿಕ ಆ ದರಿದ್ರನು ಸ್ನಾನ ಮಾಡಿ ಬಟ್ಟೆ ತೊಡುವನು. ಮಾಘಸ್ನಾನ ಕೆಲವರಿಗೆ ಇಷ್ಟವಿರುವುದಿಲ್ಲ. ಅವರಿಗೆ ಮಾಘಸ್ನಾನದ ಮಹಿಮೆಯನ್ನು ಹೇಳಿ ಬಲವಂತವಾಗಿಯಾದರೂ ಮಾಘಸ್ನಾನ ಮಾಡಿಸಬೇಕು. ಹೀಗೆ ಸ್ನಾನ ಮಾಡಿಸುವವನು ಕೂಡ ಪುಣ್ಯಭಾಜನನಾಗಿ ಪಾಪಗಳಿಂದ ದೂರಾಗುವನು. ಆದರೆ ಮಾಘಸ್ನಾನ ಮಾಡುವವರನ್ನು ಇವೆಲ್ಲ ಮೂಢನಂಬಿಕೆ, ಬೂಟಾಟಿಕೆ ಎಂದು ದೂಷಿಸುವವನು ಅನೇಕ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿಯಾಗುವನು. ಮಾಘಸ್ನಾನ ಮಾಡದವರನ್ನು ಸ್ನಾನ ಮಾಡಲು ಪ್ರೇರೇಪಿಸಿ ಪುಣ್ಯಭಾಜನರಾಗುತ್ತಾರೆ. ಆದರೆ ಮಾಘಸ್ನಾನ ಮಾಡುತ್ತಿರುವವರನ್ನು ಮಾಘಸ್ನಾನ ಬಿಡುವಂತೆ ಹೇಳುವವನು ಕುಂಭಿಪಾಕ ನರಕದಲ್ಲಿ ತೊಳಲಾಡುವನು. ಮಾಘಸ್ನಾನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೆನದೆ ಹೆಂಗಸು ಗಂಡಸರೆನದೆ ಯಾರೇ ಆಗಲಿ ಮಾಡಬಹುದಾಗಿದೆ. ಹಾಗೆ ಸ್ನಾನ ಮಾಡುವವರು ಇಹಲೋಕದಲ್ಲಿ ಸೊಕ್ಕಿಸಿ ಕೈವಲ್ಯ ಹೊಂದುವರು. ಮಾಘಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರ, ಶುಭಪ್ರದ. ಈ ಪುರಾಣವನ್ನು ಕೇಳಿದವನು ಸ್ನಾನಫಲವನ್ನು ಹೊಂದುವನು. ಮಾಘಸ್ನಾನ ಮಾಡಿದರೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮನಾಗುವುದು. ಕೊಲೆಪಾತಕರು, ಕಳ್ಳತನ ಮಾಡಿದವರು, ಬ್ರಹ್ಮಹತ್ಯೆಗೈದವರು, ಗೋಹತ್ಯೆ ಮಾಡಿದವರು, ಮಾತೃನಿಂದಕರು, ಮಿತ್ರದ್ರೋಹಿಗಳು, ಗುರುವನ್ನೇ ಕೊಂದವರು ಇವರ್ಯಾರೇ ಆಗಲಿ ಮಾಘಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿ ಸಾಯುಜ್ಯವನ್ನು ಪಡೆಯುವರು. ಮಾಘಮಾಸದ ಸ್ನಾನದ ಫಲ ಇಷ್ಟೆಂದು ಹೇಳೋಣ. ಮಾಸಪೂರ್ತಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿ ಪುರಾಣವನ್ನು ಕೇಳಿದವರು ವಿಷ್ಣುಲೋಕದಲ್ಲಿ ಚಿರಕಾಲ ಇರುವರು. ಅವರಿಗೆ ಮತ್ತೊಂದು ಜನ್ಮವೆಂಬುದೇ ಇಲ್ಲ. ರಾಜಮಹಾರಾಜರು, ಮುನಿಶ್ರೇಷ್ಠರು, ಸಾಮಾನ್ಯರು, ಹೆಂಗಸರು, ಪಶುಪಕ್ಷಿಗಳು ಅರಿತೋ ಅರಿಯದೆಯೋ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಸೇರಿರುವರು. ಮಾಘಸ್ನಾನದಿಂದ ಲಭಿಸುವ ಪುಣ್ಯಕ್ಕೆ ಸಾಟಿಯಾದುದಿಲ್ಲ. ಅಷ್ಟೇ, ಮಾಘಸ್ನಾನ ಮಾಡದವರು ಪಡೆದ ಕಷ್ಟಗಳಿಲ್ಲ. ಮಾಘಸ್ನಾನದಿಂದ ಎಲ್ಲ ಪಾಪಗಳೂ ದೂರ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಈ ಸ್ನಾನಕ್ಕಾಗಿ ಭಕ್ತ ಕೋಟಿ ಕಾಯುತ್ತಿರುತ್ತದೆ. ಇದರಿಂದ ಶ್ರದ್ಧೆ ಭಕ್ತಿಗಳು ಹೆಚ್ಚಿ ನಿರ್ಮಲತೆ ಉಂಟಾಗುತ್ತದೆ. ಹರೇ ಶ್ರೀನಿವಾಸ.